ಹಾಯ್ ಆಲ್, ವೆಲ್ಕಮ್ ಟು DP's ಕಿಚನ್. ಇವತ್ತು ನಾನು ನಿಮಗೆ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇಷ್ಟಪಟ್ಟು ತಿನ್ನುವಂಥ ಒಂದು ತಿಂಡಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೇನೆ. ಇದಕ್ಕೆ ಯಾವುದೇ ಥರದ್ದು ಮೈದಾ ಬೇಡ, ಗೋಧಿ ಹಿಟ್ಟು ಬೇಡ, ಬೇಳೆ ಬೇಡ, ಸೋಡಾ ಬೇಡ. ತುಂಬ ಟೇಸ್ಟಿಯಾಗಿರುತ್ತೆ. ಇದರೊಂದಿಗೆ ಒಂದು ಗ್ಲಾಸ್ ಚಹಾ ಅಥವಾ ಕಾಫಿ ಇದ್ರಂತೂ ಅದ್ಭುತವಾಗಿರುತ್ತೆ. ಹೌದು, ಇವತ್ತು ನಾವು ಅಕ್ಕಿ ಯೂಸ್ ಮಾಡಿ ಪೂರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಸಾಫ್ಟ್ ಆಗಿರುತ್ತೆ, ಫ್ಲಫಿ ಆಗಿರುತ್ತೆ, ಅಲ್ಲಿ ಇಲ್ದವ್ರಿಗೂ ತಿನ್ನಲಿಕ್ಕೆ ಈಸಿ ಆಗುತ್ತೆ. ಬನ್ನಿ ಶುರು ಮಾಡೋಣ. ಇಲ್ಲಿ ನಾನು 2 ಕಪ್ಪಷ್ಟು ರಾ ರೈಸ್ ತಗೊಂಡಿದ್ದೇನೆ. ನಾವಿದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು. ಒಂದು 2ರಿಂದ 3 ಸಲ ಚೆನ್ನಾಗಿ ಅಕ್ಕಿಯನ್ನು ತೊಳ್ಕೊಳ್ಳಿ. ಅದಾದ ನಂತರ ಇದನ್ನು ನಾನಿಲ್ಲಿ ಒಂದು 3ರಿಂದ 4 ಗಂಟೆ ಬಿಡ್ತೇನೆ. ಇದು ನೆನಿಬೇಕು. 3ರಿಂದ 4 ಗಂಟೆ ಇದು ಚೆನ್ನಾಗಿ ನೆನಿಲಿ. ಈಗ ಇದಕ್ಕೆ ನಾವು ಸ್ವಲ್ಪ ಮಸಾಲೆ ಎಲ್ಲ ಆ್ಯಡ್ ಮಾಡೋಣ, ಟೇಸ್ಟ್ ಎನ್ಹಾನ್ಸ್ ಮಾಡಲಿಕ್ಕೆ. ಇಲ್ಲಿ 2 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಹಾಗೆ 1 ಸ್ಪೂನಷ್ಟು ಧನಿಯಾ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಸಣ್ಣ ಮೀಡಿಯಂ ಈರುಳ್ಳಿ, ಅರಿಶಿನ, ಹಾಗೆ ಒಂದು ಕರಿಬೇವು, ಹಾಗೆ 2 ಕಪ್ ಅಕ್ಕಿಗೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನೆನೆಸಿರುವಂಥ ಅಕ್ಕಿ ನೆಂದಿದೆ ಅದನ್ನೆಲ್ಲ ಹಾಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ನಾವು ತರಿಯಾಗಿ ರುಬ್ಕೊಳ್ಳೋಣ. ಈ ನಮ್ಮ ಸಣ್ಣ ರವೆ ಇದೆ ಅಲ್ವಾ, ಆ ರವೆ ಕನ್ಸಿಸ್ಟೆನ್ಸಿಗೆ ರುಬ್ಕೊಳ್ಳಿ ನೀವು. ನೋಡಿ, ಇಲ್ಲಿ ರೆಡಿಯಾಗಿದೆ ರುಬ್ಕೊಂಡು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಇದು ಸಾಫ್ಟಾಗಿ ಬರಬೇಕಲ್ವ, ನಮಗೆ ಎಲ್ರಿಗೂ ತಿನ್ನಲಿಕ್ಕೆ ಈಸಿ ಆಗಬೇಕಲ್ವಾ, ಅದಕ್ಕೆ ನಾವಿದನ್ನು ಆಳೈಸ್ಕೊಳ್ಳೋಣ. ನೋಡಿ, ಈಗ ಸ್ಟವ್ ಆನ್ ಮಾಡಿ ಇದನ್ನು ನಾವು ಆಳೈಸ್ಕೊಳ್ಳೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆ ಬೇರೆ ವೀಡಿಯೋಸ್ ಕೂಡ ಇದೆ, ಸೊ ಅದನ್ನೆಲ್ಲ ವಾಚ್ ಮಾಡಿ, ಲೈಕ್ ಮಾಡಿ, ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ, ಸಪೋರ್ಟ್ ಮಾಡ್ತೀರಿ. ನೋಡಿ, ಆಳೈಸ್ಕೊಂಡಾಗಿದೆ. ಈ ಥರ ಹಿಟ್ಟು ಗಟ್ಟಿಯಾಗತ್ತೆ. ಈಗ ನಾವಿದನ್ನು ಒಂದು 5 ನಿಮಿಷ ಕೂಲ್ ಆಗ್ಲಿಕ್ಕೆ ಬಿಡೋಣ. 5 ನಿಮಿಷ ಆದ ನಂತರ ನಾವಿದನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಕೈಯಲ್ಲೇ ಹೀಗೆ ನಾದ್ಕೊಳ್ಳಿ. ಸ್ವಲ್ಪ ಬಿಸಿ ಇರತ್ತೆ, ನಿಮಗೆ ನಾದ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ತುಂಬ ತಣ್ಣಗಾಯ್ತು ಅಂತ ಅಂದರೂ ಕೂಡ ಗಟ್ಟಿ ಆಗುತ್ತೆ, ನಿಮಗೆ ನಾದ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ 5 ನಿಮಿಷ ಆದ ಕೂಡಲೇ ನೀವು ಇದನ್ನು ಚೆನ್ನಾಗಿ ನಾದ್ಕೊಂಡು ಡೋ ರೆಡಿ ಮಾಡಿ ಇಟ್ಕೊಳ್ಬೋದು. ಈಗ ಒಂದೊಂದೇ ಸಣ್ಣ ಸಣ್ಣ ಉಂಡೆ ಥರ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ಬಂದು ಇದನ್ನು ನಾವು ಒಂದು ಬಾಳೆ ಎಲೆ ಮೇಲೆ, ಅಥವಾ ನಿಮ್ಮ ಹತ್ರ ಬಟರ್ ಪೇಪರ್ ಏನಾದರೆ ಅದು ಕೂಡ ಆಗುತ್ತೆ, ಬಾಳೆ ಎಲೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ, ಹೀಗೆ ತಟ್ಕೊಳ್ಬೇಕು. ನೀವು ನೋಡ್ತಿದ್ದೀರಲ್ವಾ ಎಷ್ಟು ದಪ್ಪಗಿದೆ, ಎಷ್ಟು ತೆಳುವಾಗಿದೆ ಅಂತ. ತುಂಬ ದಪ್ಪಗೆ ಏನು ಬೇಡ, ನೀವು ಪೂರಿ ಥರ ಲಟ್ಟಿಸ್ಕೊಂಡ್ರೆ ಅಥವಾ ತಟ್ಕೊಂಡ್ರೆ ಸಾಕು. ಮತ್ತು ಇದು ಕಾದಿರೋ ಎಣ್ಣೆನಲ್ಲಿ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ನೀವು ನೋಡ್ತಿರ್ಬೋದು ಆವಾಗಲೇ ಅದು ಉಬ್ಕೊಂಡಿದೆ. ಎರಡು ಬದಿನೂ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಇಷ್ಟಾದರೆ ಸಾಕು, ನಮ್ಮ ಅಕ್ಕಿ ಪೂರಿ ರೆಡಿ ಆಗುತ್ತೆ. ಸಾಫ್ಟ್ ಆ್ಯಂಡ್ ಫ್ಲಫಿ ಆಗಿರೋ ಪೂರಿ ರೆಡಿಯಾಗಿದೆ.
ಸೊ ಮಕ್ಕಳಿಗೂ ತಿನ್ನಲಿಕ್ಕೆ ಈಸಿ ಆಗುತ್ತೆ, ಹಾಗೆ ವಯಸ್ಸಾದವರಿಗೂ ತಿನ್ನಲಿಕ್ಕೆ ತುಂಬ ಈಸಿ ಆಗುತ್ತೆ, ಹಾಗೆ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ. ನೀವು ನೋಡ್ತಿರ್ಬೋದು, ನನಗೆ ಇದನ್ನು ಕಟ್ ಮಾಡ್ತಿದ್ದೇನೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ ಒಳಗಡೆನು. ಹಾಗಾದರೆ ಸರಿ, ನೀವು ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗಾದರೆ ಮತ್ತೊಂದು ವಿಡಿಯೋನಿಗೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.